ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ದೇಹದ ಬಗ್ಗೆ ನಿಮಗೇ ಗೊತ್ತಿರದ 5 ವಿಚಿತ್ರ ಸತ್ಯಗಳ ಬಗ್ಗೆ ತಿಳಿಸುತ್ತೇನೆ. ಇವೆಲ್ಲವೂ ಸೈಂಟಿಫಿಕ್ ಆಗಿ ಪ್ರೂಫ್ ಆಗಿದೆ. Human body is absolutely incredible. Unbelievable facts about your body. हमारे शरीर के कुछ ऐसे Yes, the human body is absolutely incredible. So ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಫಸ್ಟ್ ಫ್ಯಾಕ್ಟ್ಗೆ ಹೋಗೋಣ. ಫ್ಯಾಕ್ಟ್ ನಂಬರ್ 1, ಮಾರ್ನಿಂಗ್ ಹೈಟ್ ಫ್ಯಾಕ್ಟ್. ನೀವು ಬೆಳಿಗ್ಗೆ ಎದ್ದಾಗ ನಿಮ್ಮ ಹೈಟ್ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್. ಎಸ್, ಆಸ್ ಕಂಪೇರ್ಡ್ ಟು ದ ಆಲ್ ಡೇ. ಫಾರ್ ಎಕ್ಸಾಂಪಲ್, ನಿಮ್ಮ ಹೈಟ್ 5 ಫೀಟ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಚೆಕ್ ಮಾಡಿದರೆ ಅದು 5.1 ಸೆಂಟಿಮೀಟರ್ ಆಗಿರುತ್ತೆ. ಎಸ್, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಹೈಟ್ ಹೆಚ್ಚಾಗಿರುತ್ತೆ ಮತ್ತು ದಿನಪೂರ್ತಿ ಅದು ಕಡಿಮೆಯಾಗಿರುತ್ತೆ. ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಆಗಿದೆ ಅಲ್ವಾ? ಆದರೆ ಇದು ಸೈಂಟಿಫಿಕ್ ಆಗಿ ಪ್ರೂಫ್ ಆಗಿದೆ ಫ್ರೆಂಡ್ಸ್. ಇದರ ಹಿಂದಿರುವ ಸೈನ್ಸ್ ಅನ್ನು ನೋಡುವುದಾದರೆ, ನಮ್ಮ ಹೈಟ್ ಡಿಪೆಂಡ್ ಆಗಿರುವುದು ನಮ್ಮ ಸ್ಪೈನಲ್ ಕೋಡ್ ಮೇಲೆ, ಅಂದರೆ ಬೆನ್ನೆಲುಬಿನ ಮೇಲೆ. ಈ ಎಲುಬುಗಳ ಮಧ್ಯೆ ಒಂದು ತರಹದ ಲಿಕ್ವಿಡ್ ಸಬ್ಸ್ಟೆನ್ಸ್ ಇರುತ್ತೆ. ನೀವು ದಿನಪೂರ್ತಿ ನೇರವಾಗಿ ಕೆಲಸ ಮಾಡುತ್ತಿರುವಾಗ ಆ ಲಿಕ್ವಿಡ್ ಮೇಲೆ ಗ್ರಾವಿಟಿಯ ಒತ್ತಡ ಉಂಟಾಗುತ್ತೆ. ಅದರಿಂದ ಲಿಕ್ವಿಡ್ ಕಾಂಪ್ರೆಸ್ ಅಂದರೆ ಸಂಕುಚಿತ ಆಗುತ್ತೆ. ಇದರಿಂದಲೇ ನಿಮ್ಮ ಹೈಟ್ 1ರಿಂದ 1.5 ಸೆಂಟಿಮೀಟರ್ ಕಡಿಮೆ ಆಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ನಿಮ್ಮ ಹೈಟ್ನಲ್ಲಿ ವ್ಯತ್ಯಾಸ ಇದೆನಾ ಇಲ್ಲವಾ ಅಂತ ಕಮೆಂಟ್ ಮಾಡಿ. ಸೆಕೆಂಡ್ ಫ್ಯಾಕ್ಟ್, ಹ್ಯೂಮನ್ ಹಾರ್ಟ್. ಫ್ರೆಂಡ್ಸ್, ನಾವು ಒಂದು ಮೋಟಿವೇಶ್ನಲ್ ಹಾಡು ಕೇಳಿದಾಗ ಅದರ ಫುಲ್ ಎನರ್ಜಿ ನಮ್ಮೊಳಗೆ ಬಂದಿರುವ ಹಾಗೆ ಫೀಲ್ ಆಗುತ್ತೆ. ಯಾಕೆ ಹೀಗೆ ಆಗುತ್ತೆ ಅಂದರೆ ಅದಕ್ಕೆ ರೀಸನ್ ನಮ್ಮ ಹಾರ್ಟ್. ಹೌದು, ಯಾವುದೇ ಒಂದು ಸ್ಯಾಡ್ ಮ್ಯೂಸಿಕ್ ಆಗಲಿ ಅಥವಾ ಲೌಡ್ ಮ್ಯೂಸಿಕ್ ಆಗಿ ಕೇಳುವಾಗ ನಮ್ಮ ಹಾರ್ಟ್ ಬೀಟ್ ಚೇಂಜ್ ಆಗುತ್ತೆ. ಮ್ಯೂಸಿಕ್ ಮೇಲೆ ನಮ್ಮ ಹಾರ್ಟ್ ಬೀಟ್ ಡಿಪೆಂಡ್ ಆಗಿದೆ. ಈ ಪ್ರಕ್ರಿಯೆಯನ್ನು ಎಂಟ್ರೈನ್ಮೆಂಟ್ ಅಂತ ಕರೆಯಲಾಗುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂಫ್ ಆಗಿದೆ ಫ್ರೆಂಡ್ಸ್. ನಮ್ಮ ಥರ್ಡ್ ಫ್ಯಾಕ್ಟ್, ಬ್ರೈನ್ ಎನರ್ಜಿ ಫ್ಯಾಕ್ಟ್. ನಿಮ್ಮ ಮೆದುಳು ಸುಮಾರು 15 ವೋಲ್ಟ್ನ ಬಲ್ಬನ್ನು ಹೊತ್ತಿಸುವ ಶಕ್ತಿಯನ್ನು ಹೊಂದಿದೆ. ಹೌದು, ನೀವು ಯಾವುದೇ ಒಂದು ವಸ್ತುವನ್ನು ಮುಟ್ಟಿದಾಗ ಅದರ ಸಿಗ್ನಲ್ಗಳನ್ನು ತನ್ನ ಚಿಕ್ಕ ಚಿಕ್ಕ ಸೆಲ್ಸ್ಗಳು ಸಿಗ್ನಲ್ ಮೂಲಕ ಮೆದುಳಿಗೆ ಮುಟ್ಟಿಸುತ್ತವೆ. ಆ ಸೆಲ್ಗಳೇ ನ್ಯೂರಾನ್ಸ್ಗಳು. ಈ ನ್ಯೂರಾನ್ಸ್ಗಳು ಕೆಮಿಕಲ್ ಎನರ್ಜಿಯ ಸಹಾಯದಿಂದ ಸಿಗ್ನಲ್ಗಳನ್ನು ಕಳಿಸುತ್ತವೆ. ಈ ಕೆಮಿಕಲ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡಿದರೆ 15 ವೋಲ್ಟ್ನ ಬಲ್ಬನ್ನು ಹೊತ್ತಿಸಬಹುದು. ಅದ್ಭುತವಾಗಿದೆ ಅಲ್ವಾ? ಫೋರ್ತ್ ಫ್ಯಾಕ್ಟ್, DNA. ಒಂದು ಬಾಳೆಹಣ್ಣಿನ DNA ಮತ್ತು ನಿಮ್ಮ DNA 50% ಸೇಮ್ ಆಗಿರುತ್ತೆ. ಇದನ್ನು ಕೇಳಿ ನಿಮಗೆ ವಿಚಿತ್ರ ಅನ್ನಿಸ್ತಾ ಇದೆ ಅಲ್ವಾ? ಆದರೆ ಇದು ಸೈಂಟಿಫಿಕ್ ಆಗಿ ಪ್ರೂಫ್ ಆಗಿದೆ. ಹೌದು, ಬಾಳೆಹಣ್ಣಿನ ಪೂರ್ವಜರು ಹಾಗೂ ನಮ್ಮ ಪೂರ್ವಜರು ಸೇಮ್ ಆಗಿದ್ರು. ಇದು ಹೇಗೆ ಸಾಧ್ಯ ಅಂತೀರಾ? ಹಾಗಿದ್ರೆ ಸ್ವಲ್ಪ ಗಮನವಿಟ್ಟು ಕೇಳಿ. ನಾವೆಲ್ಲರೂ ಅಂದರೆ ಪೂರ್ತಿ ಜಗತ್ತಿನ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಜೀವಿಗಳು ಒಂದು ಚಿಕ್ಕದಾದಂಥ ಕೋಶ ಸೆಲ್ನಿಂದಲೇ ವಿಕಸಿತರಾಗಿದ್ದೇವೆ. ಅದಕ್ಕೆ 50% DNA ಸೇಮ್ ಆಗಿರೋದು. ಇದರ ಬಗ್ಗೆ ನೀವು ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳಬೇಕು ಅಂದರೆ ಚಾರ್ಲ್ಸ್ ಡಾರ್ವಿನ್ ಅವರ ಥಿಯರಿ ಆಫ್ ಎವಲ್ಯೂಷನ್ ಅನ್ನು ಓದಬಹುದು. ನಮ್ಮ 5ನೇ ಫ್ಯಾಕ್ಟ್, ಸ್ಟಮಕ್. ಆ್ಯಸಿಡ್ ನಮ್ಮ ಮೈ ಮೇಲೆ ಬಿದ್ದರೆ ಇಡೀ ಚರ್ಮ ಸುಟ್ಟು ಹೋಗುತ್ತೆ ಅಲ್ವಾ? ಒಂದು ನಾರ್ಮಲ್ ಆ್ಯಸಿಡ್ಗಿಂತ ಸುಮಾರು 100 ಪಟ್ಟು ಹೆಚ್ಚು ಕಾನ್ಸಂಟ್ರೇಟೆಡ್ ಆಗಿರುವ ಆ್ಯಸಿಡ್ ನಿಮ್ಮ ಜಠರದಲ್ಲಿದೆ. ಅದು ಲೋಹವನ್ನೇ ಕರಗಿಸುವಷ್ಟು ಶಕ್ತಿಶಾಲಿ. ಅದುವೇ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಇಷ್ಟೊಂದು ಸ್ಟ್ರಾಂಗ್ ಆಗಿರುವ ಆ್ಯಸಿಡ್ ನಮ್ಮ ದೇಹದ ಒಳಗೆ ಇದ್ರೂ ನಮಗೆ ಯಾವುದೇ ಹಾನಿಯಾಗಿಲ್ಲ. ಯಾಕೆ ಗೊತ್ತಾ? ಈ ಆ್ಯಸಿಡನ್ನು ಕವರ್ ಮಾಡ್ತಿರುವುದು ಮ್ಯೂಕಸ್ ಮೆಮ್ಬ್ರೇನ್. ಅಷ್ಟಕ್ಕೂ ಇಷ್ಟು ಸ್ಟ್ರಾಂಗ್ ಆಗಿರುವ ಆ್ಯಸಿಡ್ ನಮ್ಮ ದೇಹದಲ್ಲಿ ಏನು ಮಾಡ್ತಿದೆ ಅಂತೀರಾ? ನಾವು ತಿನ್ನುವ ಆಹಾರದಲ್ಲಿರುವ ಬ್ಯಾಕ್ಟೀರಿಯಾ, ವೈರಸ್ಗಳನ್ನು ಈ ಆ್ಯಸಿಡ್ ಕೊಲ್ಲುತ್ತದೆ. ಅದಕ್ಕಾಗಿ ನೀವು ಇನ್ನೂ ಜೀವಂತವಾಗಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.
ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.